ರಾಹುಲ್ ಗಾಂಧಿ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಸರಣಿಯಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ವಿರುದ್ಧ. ಸಂಸತ್ನ ಚೊಚ್ಚಲ ಭಾಷಣ ಸುಳ್ಳಿನಿಂದ ಕೂಡಿತ್ತು, ನಿರಾಸೆ ಆಗಿತ್ತು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ವಿಜಯೇಂದ್ರ ಅವರು ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಹಿಂದೂಗಳ ಅಪಮಾನವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಸುಳ್ಳು ಹೇಳಿ ಓಡಿ ಹೋಗೋದಕ್ಕೆ ಬಿಡಲ್ಲ, ರಾಹುಲ್ ಗಾಂಧಿ ಕ್ಷಮೆಯನ್ನ ಕೇಳಬೇಕು ಅಂತ ಕೇಳಿದ್ದಾರೆ. ಅಗ್ನಿವೀರರು ಸ್ಪೀಕರ್ ಸ್ಥಾನಕ್ಕೆ ಅವರು ಅಪಮಾನವನ್ನ ಕೂಡ ಮಾಡಿದ್ದಾರೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ವಾಗ್ದಾಳಿ ನಡೆಸ್ತಾ ಇರುವಂತಹ ಪರಿಯಾಗ್ತಾ ಇದೆ. ಸ್ಪೀಕರ್ ಎಷ್ಟೊಂದು ಸಲ ರಾಹುಲ್ ಗಾಂಧಿ ಅವರಿಗೆ ಕೂತ್ಕೊಳ್ಳಿ ಅನ್ನುವಂತಹ ಸನ್ನೆಯನ್ನ ಕೂಡ ಮಾಡಿದ್ರು. ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತುಕೊಂಡು ಅಂದ್ರೆ ಮೊದಲ ಬಾರಿಗೆ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆ ಅವರಿಗೆ ಸಿಕ್ಕಿದೆ. ಸಂಸದರಾಗಿದ್ರು ಒಂದು ಕಡೆ, ಆದರೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲದಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಿನ್ನೆ ದಿನ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥ ಅವರ ಚೊಚ್ಚಲ ಭಾಷಣ ಸುಳ್ಳು, ನಿರಾಶೆ, ಆಧಾರರಹಿತ ಆರೋಪಗಳಿಂದ ಕೂಡಿತ್ತು ಅನ್ನೋದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಮತ್ತು ನಿನ್ನೆ ದಿನ ರಾಹುಲ್ ಗಾಂಧಿ ಅವರ ನಡವಳಿಕೆ ಸದನದ ಒಳಗಡೆ ಸಂಸತ್ತಿನ ಒಂದು ಘನತೆಗೂ ಕೂಡ ಧಕ್ಕೆ ತಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಸುಳ್ಳನ್ನೇ 10 ಬಾರಿ ಹೇಳಿಕೊಂಡು ದೇಶಾದ್ಯಂತ ಪ್ರವಾಸ ಮಾಡಿದರು. ಈಗ ವಿರೋಧ ಪಕ್ಷದ ನಾಯಕರಿಗೆ ಮತ್ತೊಮ್ಮೆ ಅವರ ಹಳೆ ಚಾಳೆಯನ್ನು ಮುಂದುವರಿಸಿದ್ದಾರೆ. ವಿರೋಧ ಪಕ್ಷದ ನಾಯಕನಾಗಿ ಸಂಸದರಾಗಿ ಸಂಸತ್ನಲ್ಲಿ ಯಾವೊಂದು ವಿರೋಧ ಪಕ್ಷದ ನಾಯಕರಾಗಿ ಆ ಘನತೆಯನ್ನು ಎತ್ತಿಡಬೇಕಾಗಿತ್ತೋ ಆ ಒಂದು ಘನತೆಗೂ ಕೂಡ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿನ್ನೆ ದಿನ ಅವರ ಭಾಷಣದಲ್ಲಿ ತಾವು ಗಮನಿಸಿದ್ದೇ ಆದರೆ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಕೇಂದ್ರದಲ್ಲಿ ನಿನ್ನೆ ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಿಂದೂಗಳೆಲ್ಲರೂ ಕೂಡ ಹಿಂಸಾವಾದಿಗಳು ಅನ್ನುವ ರೂಪದಲ್ಲಿ ವಿರೋಧ ಪಕ್ಷದ ನಾಯಕರು ಮಾತಾಡಿರುವಂಥದ್ದು ಇಡೀ ಹಿಂದೂ ಸಮಾಜದ ಮೇಲೆ ಕಳಂಕ ತರುವಂಥ ಪ್ರಯತ್ನ. ರಾಹುಲ್ ಗಾಂಧಿ ಅವರ ತಾತ ಅಂದರೆ ಮೊದಲ ಪ್ರಧಾನಮಂತ್ರಿ ನೆಹರು ನನ್ನನ್ನು ಹಿಂದೂ ಅಂತ ಕರಿಬೇಡಿ, ಕತ್ತೆ ಅಂತ ಕರೀರಿ ಅಂತ ಅವ್ರು ಹೇಳಿದರು. ಅವ್ರದೇ ವಂಶದ ಕುಡಿ ಇದಾಗಿದ್ದರಿಂದ ಹಿಂದೂಗಳನ್ನು ಕಂಡ್ರೆ ಅವರಿಗೆ ಸಹನೆ ಇಲ್ಲ, ಹಿಂದೂಗಳನ್ನು ಕಂಡ್ರೆ ಅವರಿಗೆ ಅಸಹನೆ ಇದೆ. ಆ ಕಾರಣಕ್ಕೆ ಹಿಂದೂಗಳನ್ನು ಹಿಂಸಾವಾದಿಗಳು ಅನ್ನೋ ರೂಪದಲ್ಲಿ ಅವರು ಇವತ್ತು ಪ್ರತಿಬಿಂಬಿಸ್ತಾ ಇದ್ದಾರೆ. ಅವರದೇ ಪಕ್ಷದ ಕಾರ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಹಿಂದೂ ಅಂತಂದರೆ ಅಶ್ಲೀಲ ಅಂತ ಕರೆದಿದ್ರು. ಅವರ ಮಿತ್ರ ಪಕ್ಷದವರು ಸನಾತನ ಹಿಂದೂ ಧರ್ಮವನ್ನು ಟೀಕೆ ಮಾಡಿದರು. ಒಟ್ಟಾರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಕೇಳಿದರೆ ಹಿಂದೂಗಳನ್ನು ಅವಹೇಳನ ಮಾಡೋದು, ಹಿಂದೂಗಳಿಗೆ ಅಪಮಾನವನ್ನು ಮಾಡುವಂಥದ್ದು, ಹಿಂದೂಗಳನ್ನು ಟೀಕಿಸಿಯೇ ರಾಜಕಾರಣವನ್ನು ಮಾಡುವಷ್ಟರ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಬೆಳೆದಿರುವಂಥದ್ದು ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆಗಳು. ಕೇಂದ್ರದಲ್ಲಿ ನಿನ್ನೆ ಬಿಜೆಪಿ ನಾಯಕರ ಮಾತನ್ನು ಕೇಳಿಸ್ಕೊಳ್ತಾರೆ. ಸುನೀಲ್ ಕುಮಾರ್ ಕೂಡ ನೆಹರು ಅವರ ಎಕ್ಸಾಂಪಲ್ ಇಂದ ಹಿಡಿದು ಕಾಂಗ್ರೆಸ್ನ ಕೆಲ ನಾಯಕರು ಹಿಂದೂ ಅನ್ನುವಂತಹ ಶಬ್ದಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಹಲವು ವ್ಯಾಖ್ಯಾನಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ.